ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣ್ವಿತ್ ಕ್ರಿಯೇಷನ್. ನೋಡಿ, ಬೀಡ್ ಯೂಸ್ ಮಾಡಿ, ಸ್ಮಾಲ್ ಬೀಡ್ 3mm ಬೀಡ್ ಯೂಸ್ ಮಾಡಿ ಯಾವ ರೀತಿ ಡಿಫ್ರೆಂಟಾಗಿ ಕುಚ್ಚಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹೆಮ್ಮಿಂಗ್ ನೀಡಲ್ಗೆ ಎರಡೆಳೆ ದಾರನ ನಾನು ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ರೌಂಡ್ ಬೀಡು ಸ್ಮಾಲ್ ಸೈಜಿನ ಬೇಕು. ಈ ರೀತಿ ಕಾರ್ಡ್ಬೋರ್ಡ್ ಯಾವ ಥರ ನಿಮಗೆ ಯಾವ ಅವೈಲೇಬಲ್ ಇರೋದು ಅದನ್ನ 1 ಇಂಚಷ್ಟು, 1 ಇಂಚು ಇಲ್ಲ 1.5 ಇಂಚಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಗೋಲ್ಡ್ ಲೇಸಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಬಟ್ಟೆಗೆ ಸೂಜಿನ ಹಾಕಿ ದಾರ ತಂದು ಈ ಬೀಡ್ ಆ್ಯಡ್ ಮಾಡಿ 3mm ಬೀಡನ್ನ, ಗೋಲ್ಡ್ ಬೀಡನ್ನ ನಾನು 4 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 4ನ ಈ ರೀತಿ ದಾರಕ್ಕೆ ಪೋಣಿಸ್ಕೊಂಡು ಕಾರ್ಡ್ಬೋರ್ಡ್ ಇಟ್ಕೊಂಡು ನಾವೇನು ಮಣಿ ತೊಗೊಂಡಿದ್ವಲ್ಲ ಅದ್ರ ಹೋಲ್ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು ಫ್ರೆಂಡ್ಸ್. ಮತ್ತು ನಾನು 4 ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀಡಲ್ಗೆ. ಮತ್ತು ಆ ಬೀಡ್ ಹೋಲಿಗೆ ಹೋಗಿ ಮತ್ತು ನೀಡಲ್ನ ಹಾಕಿ ದಾರನ ಮೇಲೆ ತರ್ತಾಯಿದ್ದೀನಿ. ನೀಟಾಗಿ ಸ್ಟಿಫಾಗಿ ಇಟ್ಕೊಳ್ರಿ, ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ರೀತಿಯೇ 4 ಬೀಡ್ ಆ್ಯಡ್ ಮಾಡಿ ದಾರಾಗೆ. ಮತ್ತು ನಾನು ಹೋಲ್ ಏನಿದೆಯಲ್ಲ ಫ್ರೆಂಡ್ಸ್, ಆ ಹೋಲಿಗೆ ಹೋಗಿ ಮತ್ತೆ ದಾರನ ಹೊರಗೆ ತೆಗಿತಾಯಿದ್ದೀನಿ. ಆ ಮಣಿನೆಲ್ಲ ನೀಟಾಗಿ ಸರಿಸ್ಕೊಳ್ಳಿ ಮೇಲೆ ಕಾಣೋಂಗೆ. ಮತ್ತು 4 ಬೀಡ್ ಆ್ಯಡ್ ಮಾಡಿ ಮತ್ತೆ ನಾನು ನೀಡಲ್ ಹಾಕಿ ದಾರ ತರ್ತಾಯಿದ್ದೀನಿ. ಮತ್ತು 4 ಬೀಡು ಇದೇ ರೀತಿ ಒಂದು 15 to 20 ಟೈಮ್ಸು ನಾನು ಇದೇ ರೀತಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮತ್ತು 4 ಬೀಡ್ ಆ್ಯಡ್ ಮಾಡೋದು, ಆ ಬೀಡ್ ಏನಿದೆಯಲ್ಲ ರೌಂಡ್ ಬೀಡು ಅದರ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಈ ರೀತಿ ಸಮನಾಗಿ ಮಾಡ್ಕೊಳ್ಳಿ ಬೀಡ್ನೆಲ್ಲ. ನಿಮ್ಗೆ ಇನ್ನೂ ಸ್ಮಾಲ್ ಸೈಜ್ ಬೀಡ್ ಬೇಕಂದರೆ ಇನ್ನೂ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಬೋದು. ನಾನೀಗ 3mm ಬೀಡನ್ನ, ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಫ್ರೆಂಡ್ಸ್. ಕೀಪ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ನಾನು ಹಾಕೋ ವೀಡಿಯೋಸ್ ಎಲ್ಲ ಯಾವ ರೀತಿ ಇದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾನು ಟೋಟಲಾಗಿ ಒಂದು 15 to 60 ಟೈಮ್ಸು ಇದೇ ರೀತಿ ನಾನು 4 ಬೀಡ್ ತೊಗೊಂಡು ಇದೇ ರೀತಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು ಬೀಡ್ನೆಲ್ಲ ಸಮನಾಗಿ ಮಾಡಿಕೊಂಡು ಈ ರೀತಿ. ನೆಕ್ಸ್ಟು ನಾನು ಏನು ಇದನ್ನು ಹಾಕಿದ್ವಲ್ಲ ಫ್ರೆಂಡ್, ಕಾರ್ಡ್ಬೋರ್ಡ್ದು ಒಂದು ಕಟ್ ಮಾಡಿ ಗ್ರಿಪ್ಪಿಗೆ ಅದನ್ನು ತೆಗೆದಿದ್ದೀನಿ. ಇವಾಗ ಝರಿ ಥ್ರೆಡ್ ಏನು ಹೆಮ್ಮಿಂಗ್ ಸೂಜಿಗೆ ಝರಿ ಥ್ರೆಡ್ ತೊಗೊಂಡಿದ್ದೀನಿ. ಅದರಿಂದ ನಾವು ಕುಚ್ಚಿಗೆ ಯಾವ ರೀತಿ ನಾವು ಲಾಕ್ ಮಾಡ್ಕೊತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ನೀಡಲ್ ತಂದು ಫಸ್ಟು ಒಂದು ನಾಟ್ ಹಾಕೊಂಬಿಡಿ. ಬಿಗ್ಗೆ ಕೂರುತ್ತೆ ಫ್ರೆಂಡ್ಸ್, ಆಚೆ ಈಚೆ ಯಾವುದು ಒಂದು ಅಲ್ಗಾಡೋದಿಲ್ಲ. ನೋಡಿ, ಒಂದು ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಒಂದು 3 to 4 ಟೈಮ್ಸು ನೀವು ನಾಟ್ ಹಾಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ನಾನು ಹೀಗೆ 3 to 4 ಟೈಮ್ಸು ಇದೇ ರೀತಿ ಮಾಡಿಕೊಂಡು ನಾನು ಝರಿ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನು ದಾರ ಉಳಿದಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ನೋಡಿ ಫೈನಲ್ ಲುಕ್ ಈ ರೀತಿ ಕಾಣ್ತಾ ಇದೆ. ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಡಿಸೈನ್ ಅಂತ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.